ಯಾವ ಬಸ್ ಸ್ಟಾಪ್ ಇದು? ರನ್ ಮುದೋಳ ಬಸ್ ಸ್ಟಾಪಾ? ನಡ್ರಿ. ಇದು ಯಾವ ಊರು ಇವಾಗಿದು? ಇದು ಯರಗಟ್ಟಿ ಗುರುಜಿ. ಯರಗಟ್ಟಿಯಿಂದ ಬೈಲೂರು. ಯರಗಟ್ಟಿಯಿಂದ ಬೈಲೂರು. ಇವಾಗ ನೀವು ಬೆಳಗಾವಿ ರೋಡಲ್ಲಿ ಇದ್ದೀರಾ? ಇವಾಗ ಬೆಳಗಾವಿ ರೂಟ್ ಅಲ್ಲಿದೆ ನೋಡಿ ಬೆಳಗಾವಿ ಗುರುಜಿ. ಹೋಗಿ ಅದೆಲ್ಲ ರೇಟ್ ಹೆಚ್ಚಿಗಿತ್ತು ನಾನು. ನಿಮ್ಗಳು ಮಾತಾಡಿದ್ರು ಬಹಳ ಸಂತೋಷ ಇತ್ತು ನನಗೆ. ಎಲ್ಲ ಪ್ರತಿಯೊಂದು ತೋರಿಸ್ತಿದ್ದ ಮಾಡ್ತಿದ್ದ. ಮತ್ತೆ ಆರಾಮದಲ್ಲೇ? ಅದ್ಭುತವಾಗಿದ್ದೀನಿ ಸ್ವಾಮಿ, ನಾನು ತುಂಬ ಅದ್ಭುತವಾಗಿದ್ದೀನಿ. ನನಗೆ ಭಾಳ ಖುಷಿ ಆಗ್ತಿದೆ ನೋಡಿ. ನಮ್ಮ ರಾಯರ ಭಕ್ತರು ಅರ್ಧ ತೊಲಿ ಬಂಗಾರವನ್ನು ಹಾಕ್ಕೊಂಡು ಮೈ ಮೇಲೆ ಮೆರೆದಾಡ್ತಾ ಇದ್ದಾರೆ ಅಂದರೆ ನನಗೆ ಎಷ್ಟು ಆನಂದವಾಗ್ತಾಯಿದೆ ಗೊತ್ತಾ. ಇದೇ ರೀತಿಯಾಗಿ 100 ವರ್ಷ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿಯವರು ನಿಮ್ಮನ್ನು ಕಾಪಾಡಲಿ ಅಂತೇಳಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಖಂಡಿತ ಇವಾಗ ನನಗೆ ಬರುವುದಕ್ಕೆ ಆಗಲಿಲ್ಲ. ದಯವಿಟ್ಟು ನಾನೇ ನಿಮ್ಮ ಇರ್ತಕ್ಕಂಥ ಶ್ರೀಶೈಲ ಸ್ವಾಮಿಯವ್ರಿಗೆ ಹೇಳಿದ್ದೆ, ಸ್ವಲ್ಪ ನನಗೆ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ, ನಾನು ಯಾಕಂದರೆ ಇವಾಗ ಜರ್ಮನಿಗೆ ಹೋಗ್ತಾ ಇದ್ದೀನಿ. ಹೋಗಿ ಬಂದಾದಮೇಲೆ ನನಗೆ ಟೈಮ್ ಇಲ್ಲ, ಹೋಗಿ ಬಂದಾದಮೇಲೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು. ಅದಕ್ಕೆ ಅವ್ರ ಮೇಲೆ ಏನು ಬೇಜಾರು ಮಾಡ್ಕೋಬೇಡಿ. ಏನ ಈ ದೇವಿಗೆ ಈ ಕಡೆ ಈ ರೂಟಲ್ಲಿ ಬರ್ತಾ ಇರ್ಬೇಕಾದ್ರೆ ಈ ದೇವಿ ಪವಾಡ ತುಂಬಾ ಚೆನ್ನಾಗಿದೆ. ಎಲ್ಲರೂ ಈ ದೇವಿ ಆಶೀರ್ವಾದ ತಗೊಂಡೇ ಮುಂದೆ ಹೋಗ್ತಾರೆ. ಬನ್ನಿ ಹೋಗೋಣ. ಅಯ್ಯೋ, ಅಮ್ಮ ನಮ್ಮನ್ನ ಕರಿತಾ ಇದ್ದಾಳೆ ಅಂದ್ರೆ ಹೋಗೋಣ ಬನ್ನಿ. ಅಮ್ಮನ ಹೆಸರೇನು? ಕರಿಯಮ್ಮ ದೇವಿ. ಬನ್ನಿ ಹೋಗೋಣ. ಚೆನ್ನಾಗಿದ್ದೀರಾ?
ಐತೆ ನನ್ನ ಕಡೆ ಐತದ ಜೋಡಿ ಒಂದು ಇಟ್ಕೊಂಡಿದ್ದೆ ಎರಡು ತೊಗೊಂಡಿರ್ತಾನ ಗಜ್ಜಿಗೆ ಕತ್ಲು ಬರ ಆಯ್ತಪ್ಪಾಜಿ ಭವಾನಿ ನಗರ ಅಲ್ಲ ಇದು ಜುಬ್ಲಿ ಸರ್ಕಲ್ ಅಂತಾರೆ. ಇದು ಜುಬ್ಲಿ ಸರ್ಕಲ್. ಇದೆ ಹಳೆ ಬಸ್ ಸ್ಟ್ಯಾಂಡ್. ಇದು ಹಳೆ ಬಸ್ ಸ್ಟ್ಯಾಂಡಾ? ಈ ಕಡೆ ಹುಬ್ಳಿ ಹೋಗೋದು. ಇದು ಹುಬ್ಳಿಗೆ ಹೋಗೋದು. ಇದೇ ಹುಬ್ಳಿ. ಚಿಗರಿ ಬಸ್ ಅಂತ ಸಪ್ರೇಟ್ ಇದೆ ಗುರುಜಿ. ಇದು ಹೋ ಬಸ್ ನಿಲ್ದಾಣ ಧಾರವಾಡ. ಧಾರವಾಡಕ್ಕೂ ಬಂದ್ಬಿಟ್ವಲ್ಲ ನಾವು. ನಡ್ರಿ ಧಾರವಾಡ ಪೀಡ. ನಮ್ಮ ಏರಿಯಾದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡಿ ಧಾರವಾಡಕ್ಕೂ ಬಂದ್ಬಿಟ್ವಿ. ಸಂಸ್ಥೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಆಯ್ತು ನಡ್ರಿ ಹೋಗೋಣ, ಟೈಮ್ ಇಲ್ಲ. ಶಾರದಾದೇವಿ ಶಂಕರ ಮಠನ? ಇಲ್ಲಿ ಅಲ್ಲಿ ಹೋಗ್ತದಲ್ಲ ಅವರು ನಿಮ್ಮವರ ಕಾರಲ್ಲಿ? ಮೈದನ್ ಮಗ ಅವನೇ. ಅವರೇನಾ? ತುಂಬಾ ಚೆನ್ನಾಗಿ ಸಿಗುತ್ತೆ ಗುರುಜಿಯಲ್ಲೇ, ತಿಂತಾ ಇರ್ಬೇಕು ಹಾಗೆ. ನೋಡ್ರಿ ರಾತ್ರಿ ಎಷ್ಟು ಗಂಟೆ ಆಯ್ತು ಟೈಮು? 2:30. ಎಲ್ಲ ಬಿಜಾಪುರಕ್ಕೂ ಎಲ್ಲೋ ಹೋಗಿದ್ರಲ್ಲ ಗುರುಜಿ, ಎಷ್ಟು ಒಳಗೆ ತೋಟದಲ್ಲಿ 2 ಗಂಟೆಗೆ ಅಲ್ವಾ ಅದು ಬಂದು. ಇದು ಹನುಮಾನ್ ಮಂದಿರ. ಹನುಮಾನ್ ಮಂದಿರ ಅಲ್ಲ. ಈ ಟೈಮಲ್ಲಿ ಹೋದ್ರೆ ಪಾಪ ಅವ್ರು ನಿದ್ದೆ ನಾವು ಹಾಳು ಮಾಡಲ್ವೇನು? ಮಾಡ್ದಂಗೆ ಆಗಲಿಲ್ಲ. ನಾವು ಸಾಯಂಕಾಲ ಮಧ್ಯಾಹ್ನದಿಂದ ಫೋನ್ ಮಾಡ್ತಾ ಇದ್ದಾರೆ. ಹೇಳಿದ್ದೆ ನಾನು ಅವ್ರಿಗೆ ಬರ್ತಾರೆ ಬನ್ನಿ, ಅವರು ಮನೆಯವರು ಸ್ವಲ್ಪ ಸೈಡ್ ಹಾಕಿ, ಕಾರ್ ಸೈಡ್ಗೆ ಹಾಕಿ. ಚೆನ್ನಾಗಿದ್ದೀರಾ? ಅಲ್ಲಿ ಜನರು ಒಂದು 30-50 ಜನ ಕಾಯ್ತಾ ಇದ್ದಾರೆ. ಸ್ವಲ್ಪ ಬರೋದಕ್ಕೆ ಇದು ಆಯ್ತು. ರಾತ್ರಿ ದೀಪ ಹಚ್ಚೋದು ಬೇಡ. ದೀಪ ಇದನ್ನ ಮಾಡಿದಿರಲ್ವಾ, ಕರೆಕ್ಟಾಗಿ ಮಾಡಿದ್ದೀರ. ಯಾವಾಗ್ಲೂ ನಾವು ಬಗ್ಗಿ ದೇವರಿಗೆ ಪೂಜೆ ಮಾಡ್ಬೇಕು, ಬಗ್ಗಿ ಹಚ್ಚಬೇಕು. ಎಷ್ಟೋ ಜನಗಳ ಮನೆಗೆ ಹೋಗ್ತೀನಿ, ಇಷ್ಟು ಟೈಟ್ ಮಾಡಿರ್ತಾರೆ, ನಿಂತ್ಕೊಂಡು ಹಿಂಗೆ ಹಚ್ತಾರೆ, ಯಾರು ಬಗ್ಗಲ್ಲ ಅವರು. ಇದನ್ನ ಮಾಡಿದ್ರಲ್ಲ, ತುಂಬಾ ಇಷ್ಟ ಆಯ್ತು ನನಗೆ.
ಯಾವಾಗ್ಲೂ ಇದು ದೇವ್ರ ಮನೆ ಬಗ್ಗಿ. ನಾವು ಇವ್ರ ಮನೆಗೆ ಹೋಗಿದ್ದೆ, ವಿದ್ಯಾಶ್ರೀ ಎಲ್ಲಿದಾರಮ್ಮ, ಇವ್ರ ಮನೆಗೆ ಹೋಗಿದ್ದೆ ನಾನು. ಅವ್ರು ಇಷ್ಟ ಹೈಟ್ ಮಾಡಿದ್ದಾರೆ, ಅಷ್ಟು ಮಾಡಲ್ಲ, ಇಷ್ಟ ಹೈಟ್ ಇರ್ಬೇಕು, ನಾವ್ ಈಗ ಬಗ್ಗಿ ಪೂಜೆ ಮಾಡ್ಬೇಕು, ಅವಾಗ್ಲೇ ಸಲ್ಲೋದು, ಅವಾಗ್ಲೇ ಒಳ್ಳೇದಾಗೋದು, ಬೇಗ ಅನುಗ್ರಹ ಮಾಡ್ತಾರೆ. ಮಾಡ್ತಿರಲ್ವಾ? ದೇವ್ರನ್ನ ಹೊರಗಡೆ ಬಿಡಲ್ಲ. ಅಂದ್ರೆ ಸ್ವಾಮಿಯವರು ಮತ್ತೆ ರಿಟರ್ನ್ 5:30 ಅವಕಾಶ ಅಲ್ಲಿ ಇರ್ತಾರೆ. ಆ ಟೈಮಲ್ಲಿ ನೀವು ಭಕ್ತಿಯಿಂದ ಏನು ಅಂದ್ಕೊಂಡು ಪೂಜೆ ಮಾಡ್ತೀರೋ ಮಕ್ಕಳ ವಿಚಾರದಲ್ಲಿ, ಯಾರಿಗಾದ್ರೂ ದುಡ್ಡು ಕೊಟ್ಟೋದು ವಿಚಾರದಲ್ಲಾಗಲಿ ಅಥವಾ ಮಕ್ಕಳು ಮದುವೆ ವಿಚಾರದಲ್ಲಾಗಲಿ, ಏನೇ ಪೂಜೆ ಮಾಡಿದ್ರು ಬರೀ ಗ್ಯಾರಂಟಿ ಕೊಡ್ತಾ ಇದ್ದು 9 ವಾರ ಮಾತ್ರ. 9 ವಾರದಲ್ಲಿ ನಿಮ್ಮ ಕೆಲಸ ಆಗ್ಬಿಡುತ್ತೆ. ಹಂಗಾಗಿ ಭಕ್ತಿಯಿಂದ ಪೂಜೆ ಮಾಡಿ. ನೆಕ್ಸ್ಟ್ ಟೈಮ್ ನಾನು ನೀವೇ 9 ವಾರ ಆದಮೇಲೆ ವ್ರತವನ್ನು ತಿಳಿಸಿದ ಮೇಲೆ ನಿಮ್ಗೇನಾಗಬೇಕು, ಅವರು ಅತ್ತಿಗೆನಾ ಅವ್ರಿಗೂ ಇವಾಗ ಹೇಳಿದ್ದೀನಿ, 9 ವಾರದಲ್ಲಿ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದಕ್ಕೆ ಕೆಲಸ ಆಗೇ ಆಗುತ್ತೆ. ಅದು ಅಷ್ಟು ಗ್ಯಾರಂಟಿ ಕೊಡ್ತೀನಿ. ಬೇಕಾದ್ರೆ ನೀವು ನನಗೆ ಫೋನ್ ಮಾಡ್ತೀರ ಅವಾಗ. ಆದರೆ ಭಕ್ತಿಯಿಂದ ಪೂಜೆ ಮಾಡಬೇಕು, ಮಾಂಸಾಹಾರಿ ತಿನ್ನೋಂಗಿಲ್ಲ. ಆಫ್ ಮಾಡಿ ಖರ್ಚು ಮಾಡ್ಕೋಬಾರ್ದು. ದೊಡ್ಡ ಕ್ಲಿಕ್ ಆಗುತ್ತೆ ಮಾಡಬೇಕು ಮಾಡ್ತಾ ಇದ್ದಾರೆ, ಮಾಡಬೇಕು ಅಂತಿದ್ದೀರಾ? ಅದನ್ನ ಬಂದು ಕೊಡಿ, ಅದನ್ನ ಅದರಲ್ಲೇ ಬರೀರಿ, ಒಂದರಲ್ಲೇ ಬರೀಬಹುದು. ಎಲ್ಲಾರು ಬಿಸ್ನೆಸ್ ಮಾಡ್ತಾರಂತ ಅದೇ ಹೇಳ್ತಿದ್ರು ನೋಡಿ. ಮಾಡಿದಿರಾ ಎಲ್ಲ? ಯಾವ ಕಾರಲ್ಲಿ ಇವಾಗ, ಯಾವ ಕಾರಲ್ಲಿ ಹತ್ತದು? ರಾತ್ರಿ ಆಯ್ತು. 1 ಎಷ್ಟಾಯ್ತು ಟೈಮ್ ನೀವೇ ನೋಡ್ಬಿಡಿ. 1:22 ಆಗಿದೆ. 1:22. ಇವಾಗ ಅವ್ರ ಮನೆಗೂ ಬಿಡ್ತಾ ಇಲ್ಲ. ಅಲ್ಲಿ ಹೋಗೋಣ, ಅಲ್ಲಿ ಹೋಳಿಗೆ ತುಪ್ಪ 2 ಹೋಳಿಗೆ ತುಪ್ಪ ತಿಂದು ಬಂದ್ಬಿಡೋಣ, ಹೌದಲ್ವಾ? ನೋಡಿ ಅವ್ರ ಮನೆ ಹತ್ರ ಬರ್ತಾ ಇದೆ ಇವಾಗ. ಆದರೂ ಬಿಡಲಿಲ್ಲ. ಆ ರಾತ್ರಿ 2 ಗಂಟೆ ಆದರೂ ಮಗ ಬರ್ತಾ ಇದ್ದಾನೆ ಅಂತಂದು ಹೋಳಿಗೆ ಊಟ ಮಾಡಿಸಿದ್ದು. ಅಲ್ಲಿ ಮುಂದೆ ಲೆಫ್ಟಿಗೆ ಹೋಗ್ಬೇಕು. ಇನ್ನೂ ಒಂದು 500 ಮೀಟರ್ ಇದೆ. ರೈಟ್. ಕಾಮಧೇನು ಗೋಮಾತೆ. ಈಗ ಇಲ್ಲಿ ಆಮೇಲೆ ತಿಳಿಸಿ ಅನ್ಬೇಕಾದ್ರೆ ನೀವು ಬಂದು. ಇನ್ನು ನೋಡಿ ಎಷ್ಟು ಕಿಲೋಮೀಟರ್ ಆಗುತ್ತೆ? 300 ಮೀಟರ್ಸ್. ಅಯ್ಯೋ ಪಾಪ, ಇಲ್ಲಿ ತಾಯಂದ್ರೆ ಕಾಯ್ತಾ ಇದ್ದಾರೆ. ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಹಾಲು ಕುಡಿದು ಬೇಗ ಹೋಗ್ಬಿಡೋಣ. ಗಾಡಿ ಸರಿ ಹಾಕಿ. ರಾತ್ರಿ 1 ಗಂಟೆ ಆಗಿದೆ. ಕ್ಷಮೆ ಇರ್ಲಮ್ಮ, ದಿವ್ಯಾ ಗುರುಜಿ ಕರೆತಾರ ಬಾ. ಇಲ್ಲಿ ಒಬ್ರು ವಿದ್ಯಾಶ್ರೀನಾ? ಅಯ್ಯೋ ನನ್ನ ತಾಯಿ, ಜೈ ಶ್ರೀರಾಮ್. ಬಂದ್ಬಿಟ್ಟ ನಾನು ಬಂದಲ್ವ ನಿಮ್ಮ ಮನೆಗೆ? ಕ್ಷಮೆ ಇಲ್ಲಮ್ಮ, ಕ್ಷಮೆ ಇಲ್ಲ. ಕಾರೆಲ್ಲ ಸೈಡ್ ಆರ್ತಿ ತೊಗೊಂಬರ್ರಿ. ಆರ್ತಿ ತಂದ್ರಿ 5 ತೊಗೊಂಬರ್ರಿ. ಸರಸ್ವತಿ ಯಾವ ನಿಮ್ದು? ಬೈಲೊಂಗ್ಲ. ನಾನು ನಿಮ್ಮೂರಲ್ಲಿ ಇದ್ನಲ್ಲ. ಬೈಲೊಂಗ್ಲಕ್ಕೆ ಹೋಗಿದ್ವಲ್ಲ. ಇದು ಏನಿದು? ಇದನ್ನೆಲ್ಲ ಯಾಕೆ ಮಾಡಿದ್ರೆ ಇದನ್ನ? ಅಯ್ಯೋ ನನ್ನ ತಾಯಿ ಇದ್ರೆ. ಆಯ್ತು ಬನ್ನಿ. ಕೈ ಹುಷಾರು, ಬೇಗ ಇರಬೇಕು. ಆದ್ರೆ ನಿಮ್ಮ ವಿಷಯ ಕಾಯಿಸ್ಬಿಟ್ನಲ್ಲಮ್ಮ ನಾನು. ಬೇಜಾರಾಯ್ತಮ್ಮ. ಗುರುಜಿ ಇಲ್ಲ ಗುರುಜಿ ಕುಂಕುಮ ಇರಬಾರ್ದು. ನನಗಚ್ಚು
ದಿವ್ಯ ಆರತಿ ಮಾಡ್ಬಾ ದಿವ್ಯಾಕ ಆರತಿ ಮಾಡ್ಬಾ. ರಾತ್ರಿ 1 ಗಂಟೆ ಆದ್ರೂ ಕಾಯ್ಕೊಂತ ಕೂತ್ಕೊಂಡಿದ್ದೀರಲ್ಲ. ಮಗ ಬರ್ತಾನಂತ ಗುರುಜಿ ಕಾಯಿ ಹೊಡಿದ್ರು. ಬೇಗ ಹಾಕಿ. ಇಲ್ಲಿ ಯಾರಿಗೆ ಹೇಳ್ಕೊಡು ಹೊಡಿತಾರೆ ಅವ್ರಾದ್ರು. ನೀನು ಹೊಡ್ಯಾಕ್ ಮಾಡ್ತಾರೆ. ಉಚ್ಚಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಸಾಯ ಚ ಭಜಿತಾಂ ಕಲ್ಪ ಶ್ರೀ ದಿವ್ಯಾ ಮಂಜು ಬಾ. ಎರಡು ಗಂಟೆ ಆಯ್ತಾ? ಎಷ್ಟಾಯ್ತು ಟೈಮು? 2 ಗಂಟೆ ಆದ್ರೂ ಇನ್ನೇ ಕುತ್ಕೊಂಡು ಕಾಯ್ತಾ ಇದ್ರಲ್ಲಮ್ಮ ನೀವು. ಇವಾಗಲ್ಲ ಎಷ್ಟೊಂದು ಜನಗಳು ಕಾಯ್ತಾ ಇದ್ರು. ಯಪ್ಪ ತಾಯಿಂದ್ರು ಬೆಂಗಳೂರಿಂದ ಬಂದವ್ರೆ. ಅದ್ಯಾವೇ ಊರ ಹೆಸರು ಹೇಳಿದ್ರು. ನವಲ್ಗುಂದ ಗೋವಾದಿಂದ ಬರೋರಿದ್ರು ಗುರುಜಿ. ಗೋವಾದಿಂದ ಬರೋರಿದ್ರು ನಮ್ಮ ತಮ್ಮನೇ. ನಾನು ಸುಮ್ಮನೆ ಲೈನ್ ಸಿಗಲ್ಲಮ್ಮ. ನಮ್ಮ ತಮ್ಮನಿಗೆ ಆರಾಮಿಲ್ಲ ಅಂತ ಹೇಳಿ. ಹೌದಾ? ಮಾತಾಡೋದು ನಾನು ನಾಳೆ ನಿಮಗೆ 3 ವಾರ ಪುಣ್ಯ ಮಾಡಿದೆ ನೀವು. ಅಲ್ಲ ಇಲ್ಲೇ ಯಾವ್ದು ಬೈಲೊಂಗ್ಲನ ಯಾವ್ದೋ ಇದೆ ಬೆಳಗಾವಿ ಅಂತಲ್ಲಿ. ಆ ತಾಯಿ 4,400 ಸಲ ಫೋನ್ ಮಾಡಿದರೆ 1.5 ವರ್ಷ ಆಗಿದೆ. ನೀನು 3 ವಾರಕ್ಕೆ ನೋಡಿ ಎಂತ ಪುಣ್ಯವಂತರಮ್ಮ ನೀವು. ಇವನಂತ ತಾಯಿ ಅಲ್ಲ, ಒಂದು ವಿಚಾರದಲ್ಲಿ ನಾನು ದೇವರು ಅಲ್ಲ, ಗುರುಗಳು ಅಲ್ಲ, ನಿಮ್ಮ ಹಾಗೆ ಸಾಧಾರಣವಾದ ಮನುಷ್ಯ. ನೀವು ದೇವರ ಹತ್ರ ಹೋಗೋ ಸಾಕ್ಷಾತ್ ಅವರು ಗುರುಜಿ ನಮ್ಮ ಮನೆಯವರು. ಅಯ್ಯೋ ಸ್ವಾಮಿ, ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಒಳ್ಳೆಯದಾಗಲಿ. ಉದಿನ ಕಟ್ಟಿ ತೊಗೊಂಬ. ವಿದ್ಯಾಶ್ರೀ ವಿದ್ಯಾಶ್ರೀ ಅಂತ ಇರ್ತೈತೆ ಲೈವ್ ಅಲ್ಲಿ. ನೀವೆಲ್ಲಮ್ಮ ನಿಮ್ಮ ಮನೆಗೆ ಬರ್ತೀನಿ ಅಂತ ಇದ್ದೀನಲ್ಲ ನೀವು. ಹಿಡ್ಕೋತ ಆಂಟಿ ಹಿಡ್ಕೋತ ಹುಳಿಂದ ಬಂದಿದ್ದೀವಿ. ಈಗ ಧಾರವಾಡ ನಮ್ಮ ನಮ್ದು ಆ್ಯಕ್ಚುಲಿ ಧಾರವಾಡ ಗಂಡನ ನಾವು ಮುಂಜಾನೆ ಬರ್ತಾರಂತಲ್ಲ. ಮುಂಜಾನೆ ಕಲಗಟ್ಟಿಗೆ ಬಂದು ರವಿಯನ್ನ ನಿಮ್ಮೂರಿಂದ ಬಂದು
ಲೈವ್ ಅಲ್ಲಿ ವಿದ್ಯಾಶ್ರೀ ಅಂತಿದ್ದೀವಿ ಇಲ್ಲಿ ಬ್ರದರ್ ಅಲ್ಲ ಬ್ರದರ್ ನೋಡಲ್ಲಿ ತಗ್ಬಿಡಿ ನಮಸ್ಕಾರ ಮಾಡ್ತಾರೆ. ಬಾಬಿ ನೀನು ನಮ್ಮ ವಾರಿ ಗುರುಜಿ ಅಯ್ಯೋ ನನ್ನ ತಾಯಿ ನೀನೇನಮ್ಮ ಅವತ್ತು ಐಸಿ ರೂಮ್ ಅಲ್ಲಿ ಇದ್ದಾಗ ಡಿಸ್ಚಾರ್ಜ್ ಆಗುತ್ತೆ ಚಿಂತೆ ಮಾಡ್ಬೇಡ ಅಲ್ಲ ನೀನ್ ಬಾಯ್ ಇಲ್ಲಿ ಕುಂದ್ರು ಹೇಳ್ತೀನಿ ನೀಲ್ ಕುಂದ್ರು ಹತ್ತು ಬಿಟ್ಟಾರ್ರಿ ಗುರುಜಿ ನಿಮ್ ಧ್ವನಿ ಕೇಳಿ. ಹೌದೇನಮ್ಮ ಅಯ್ಯೋ ನನ್ನ ತಾಯಿ ಗುರುಜಿ ಬಾಯ್ಲೆ ವಿದ್ಯಾಶ್ರೀ ದಿವ್ಯಾ ಯಾರ ಹೆಸರೇ ಗೊತ್ತಾಗಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ ನನಗೆ ಇದನ್ನ ಅಲ್ಲಿ ಇವ್ರಿಗೆ ಹಾಕೋ ಹಿಂಗ್ ಹಿಡ್ಕೋ ಅಜ್ಜಿಗೆ ಹಾಕು ಒಳ್ಳೇದಾಗ ಅಜ್ಜಿ ಆಗ್ಬೇಕಲ್ಲ ಗಂಡ ಯಾರು ಸರಿ ನೋಡ್ಕೋದಿಲ್ರಿ ಗುರುಜಿ ತಾಯಿಯೋ ನಿಮ್ ಬಗ್ಗೆ ಮಾತಾಡಿದಾರೆ ನಾನು ನೋಡಿ ನಾನು ಬಂದೇ ಬಿಟ್ಟು ಇವತ್ತು ನಿನ್ನ ಹತ್ರ ಹೌದಲ್ಲ ಚೆನ್ನಾಗಿದೆಯಲ್ಲಮ್ಮ ನಿಮ್ ಧ್ವನಿ ಕೇಳಿ ಮುಟ್ಟತ್ತಾರ್ರಿ ಗುರುಜಿ. ನೋಡು ಮೊನ್ನೆ ನನ್ನ ಹತ್ರ ಮಾತಾಡಿದ್ದಿ ಐಸ್ ರೂಮಲ್ಲಿ ಭಾಳ ಸೀರಿಯಸ್ ಅವತ್ತು ನಿಮ್ಮೂರಿಗೆ ಬಂದಿದ್ದೆ ಡಿಸ್ಚಾರ್ಜ್ ಇತ್ತು ಡಿಸ್ಚಾರ್ಜ್ ಟೈಮಲ್ಲಿ ನಾನು ಬಂದಿದ್ದೆ ಫೋನ್ ಮಾಡಿದೆ ನಮ್ಮ ಅಮ್ಮನ ಡಿಸ್ಚಾರ್ಜ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ ಅಂತ ಹೇಳಿದ್ರು ಹೌದೇನಮ್ಮ ಸರಿ ಆಯ್ತು ಒಳ್ಳೇದಾಗಿ ಹೋಗಿ ನಾನು ನಿಮ್ಮ ಮನೆಗೆ ಬರಕ್ಕಂತ ಫೋನ್ ಮಾಡಿದೆ ಇವತ್ತು ನೋಡಿ ಇವತ್ತು ಕೂಡಿ ಬಂತದ್ದು ಮಗ ಯಾರು ಸರಿಯಾಗಿ ನೋಡೋದಿಲ್ಲ ಗುರುಜಿ ಬಾಳ ನೊಂದ್ಕೋ. ನನ್ನ ಜೊತೆ ಬರ್ತೀಯ ಬೆಂಗಳೂರಿಗೆ ನಾನು ನೋಡ್ಕೊಂತೀನಿ ಬಾ ಆಯ್ತಾ ತೆಗಿ ಮಾಡಿ ಒಂದು ಇಟ್ಕೊಳ್ಳಿ ಒಂದು 5 ನಿಮಿಷ ಈಗ ಹಾಕಮ್ಮ ಕಾಯಿನ್ ತಗೊಂಬಾರ ಜೊತೆ 101 ಇದನ್ನ ಖರ್ಚು ಮಾಡ್ಕೊಬಾರ ಆಯ್ತಾ ತಗೊಳ್ಳಿ ಚೀಲ ಇದು ನಿಂದೇನಾ ಹುಷಾರಾಗಿ ಖರ್ಚು ಮಾಡ್ಕೊಂಡ್ರೆ ಒಂದು 5 ನಿಮಿಷ ಹಾಕೊಳ್ಳಿ ಒಳ್ಳೆಯದಾಗುತ್ತೆ ಶ್ರೀ ಆಯ್ತಲ್ಲ ಇದಕ್ಕಾ
ಬರ್ಲಾ ವಿದ್ಯಾಶ್ರೀ? ದಿವ್ಯಾ ಬಾ ಮುಂದೆ ಬಾ ಬ್ರೋ. ಹೋಳಿಗೆ ಇತ್ತಲ್ಲ, ಹೋಳಿಗೆ ಹಾಕಿದ ಪಾಜಿ, ಹೋಳಿಗೆ ಹಾಕಿನ. ಟೈಮ್ ಎಷ್ಟು? ಈಗ ಹೋಗ್ತೀರಾ ನೀವು? ಆ ಕಡೆ ಏನಾದ್ರು ಬಂದು ಫೋನ್ ನಮ್ಮ ಸಂತೋಷಕ್ಕೆ ಕೇಳಿ. ಇವತ್ತು ಹುಟ್ಟಿದ ಹಬ್ಬ, ಹಂಗಾಗಿ ಪಾಪ ಎಷ್ಟೋ ಜನ ತಾಯಂದ್ರು ವಿಶ್ ಮಾಡಿದ್ದಾರೆ. ಖಂಡಿತ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನೊಂದು ವಿಚಾರದಲ್ಲಿ ನನಗೆ ನೀವು ಎಷ್ಟೋ ಜನ ಕಮೆಂಟ್ ಮಾಡಿದ್ದೀರಾ, ನಿಮಗೆ ರಿಪ್ಲೈ ಮಾಡೋದಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮ ಕಮೆಂಟ್ ಎಲ್ಲ ಓದಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಗುರುಜಿ ಹುಟ್ಟು ಹಬ್ಬದ ಶುಭಾಶಯಗಳು. ಅಯ್ಯೋ ಮತ್ತೆ ಒಳ್ಳೆಯದಾಗಲಿ. मी तेजस्वी नगर आते ದೊಡ್ಡ ವ್ಯಕ್ತಿಗಳು ಬಡವರಿಗೆ ಆಧಾರ ಆಗಲಿ ते गुरुजी आले ते. ಖಾತೆ ಅಲ್ಲೇ ಇವರು ಸರಳ ವಾಸ್ತು ಅಂತಂದ್ರಿ ಅಪ್ಪಾಜಿ. ಸರಳ ವಾಸ್ತು. ಅಲ್ಲ, ಪ್ರೆಸಿಡೆಂಟ್ ಹೋಟೆಲ್ ಅಪ್ಪಾಜಿ ಇದು. ಸರಳ ವಾಸ್ತು ಅಂತಂದು ಒಬ್ರದ್ದು ಇಲ್ಲಿ ಇದೆ ನೋಡ್ರಿ. ಇಲ್ಲೇನಾಗಿರೋದು ಅದು? ಇಲ್ಲೇ ಅಪ್ಪಾಜಿ ಅದು. ಇದೇ ಹೋಟ್ಲಲ್ಲಿ? ಇದೇ ಹೋಟ್ಲು ಅಲ್ಲೇ ಮುಂದೆ ರೀ. ಇಲ್ಲೇ ಮರ್ಡರ್ ಆಯ್ತಲ್ಲ, ಅದೇ ಅಲ್ಲೇ ಆ ಗುರುಜಿಗೆ ಬಂದು ಕತ್ತಿಗೆ ಇದನ್ನ ಹಾಕಿದಲ್ಲ, ಉಣ್ಕಲ್ ಕೆರೆ ಮುಂದ್ಗಡೆನೆ. ಇದೆ ಇದೆ ಅಪ್ಪಾಜಿ. ರಾತ್ರಿ ಎಷ್ಟಾಯ್ತು ಇವಾಗ? 12:30 ಆಯ್ತಾ? 1 ಆಯ್ತಾ? ಅಯ್ಯೋ ಸ್ವಾಮಿ, ಟೈಮು 1:30ನಾ? ಇಲ್ಲ 12:30ನಾ? ನೋಡಿ ಆಯ್ತು, ಹೋಗಿ ಹೋಗಿ. ಆದರೂ ನಮ್ಮ ಬಿಡ್ತಾ ಇಲ್ಲ, ಯಾಕೆಂದರೆ 108 ಮನೆ ಕಂಪ್ಲೀಟ್ ಆಗಬೇಕಲ್ಲ.